ಮನೆಯೇ ಮಂತ್ರಾಲಯ ಎನ್ನುವ ಮಾತು ನಾವು ಹಿರಿಯರಿಂದ ಕೇಳಿರುತ್ತೇವೆ. ಮನೆ ಯಾವಾಗಲೂ ಪರಿಶುದ್ಧವಾಗಿದ್ದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ಮನೆ ಪರಿಶುದ್ಧವಾಗಿರಬೇಕು, ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು ಅನ್ನುವುದಾದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಿ ನೀವು ಕೋಟ್ಯಾಧಿಪತಿಯಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಅದ್ಭುತ ತಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀವಿ. ಈ ಒಂದು ತಂತ್ರ ಹಣಕಾಸಿನ ಸಮಸ್ಯೆ, ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆ ಇದ್ದರೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನುವುದಾದರೆ ಈ ಒಂದು ತಂತ್ರವನ್ನು ಮಾಡಿ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ತಂತ್ರವನ್ನು ನಾವು ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಹೇಗೆ ಇದನ್ನು ಕಟ್ಟಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಪಂಡಿತ್ ಶಿವಾನಂದ ಭಟ್ ಗುರೂಜಿಯವರನ್ನು ಒಮ್ಮೆ ಸಂಪರ್ಕಿಸಿ. ಈ ತಂತ್ರವನ್ನು ನಾವು ಮಂಗಳವಾರದ ದಿನ, ಗುರುವಾರದ ದಿನ, ಶುಕ್ರವಾರದ ದಿನ ಮಾಡಿಕೊಳ್ಳಬೇಕು. ಅದರಲ್ಲೂ ಸಾಯಂಕಾಲ ಸಮಯ, ಗೋಧೂಳಿ ಸಮಯದಲ್ಲಿ, ಅಂದರೆ 5 ರಿಂದ 6 ಗಂಟೆಯ ಒಳಗೆ ಮಾಡಿಕೊಳ್ಳಬೇಕು. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಚಿಕ್ಕ ಗಂಟನ್ನು ಕಟ್ಟಿ ಹಾಕಬೇಕು. ನಾವು ತಿಳಿಸುವ ಇವೆಲ್ಲ ಪದಾರ್ಥಗಳನ್ನು ಹಾಕಿ ಗಂಟು ಕಟ್ಟಿದರೆ ಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು ಎಲ್ಲವೂ ನಿವಾರಣೆ ಆಗುತ್ತದೆ. ಇವತ್ತಿನ ಕಾಲಮಾನ ಘಟ್ಟದಲ್ಲಿ ಹಣಕಾಸಿನ ಸಮಸ್ಯೆ ಅನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತದೆ. ಇಂತಹ ಸಮಸ್ಯೆಗಳು ಬಂದಾಗ ಮಹಾಲಕ್ಷ್ಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕು. ಮೊದಲಿಗೆ ಅಷ್ಟಲಕ್ಷ್ಮಿ ಯಂತ್ರವನ್ನು, ಒಂದು ತಾಮ್ರದ ತಗಡಿನಲ್ಲಿ ರಚಿಸಿರುವಂತಹ ಯಂತ್ರವನ್ನು ತೆಗೆದು ಅದರ ಜೊತೆಗೆ ಅರಿಶಿಣದ ಕೊಂಬು, 1 ಇಡೀ ಅಕ್ಕಿಯನ್ನು ಹಾಕಬೇಕು ಮತ್ತು ಇದೆಲ್ಲವನ್ನು ಸೇರಿಸಿ ಒಂದು ಬಿಳಿಯ ವಸ್ತ್ರದಲ್ಲಿ ಎಲ್ಲವನ್ನು ಹಾಕಿ 3 ಗಂಟನ್ನು ಹಾಕಿ ಕಟ್ಟಬೇಕಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಸಂಕಲ್ಪವನ್ನು ಮಾಡಿ ಇದನ್ನು ತೆಗೆದುಕೊಂಡು ಶುಕ್ರವಾರದ ದಿನ ಮುಂಜಾನೆ ಸೂರ್ಯ ಉದಯಕ್ಕೂ ಮೊದಲು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ, ಅಂದರೆ ಮನೆಯ ಒಳಗಡೆಗೆ ಬರುವ ಹಾಗೆ ಇದನ್ನು ಮೇಲೆ ಕಟ್ಟಿ ಹಾಕಬೇಕು. ಈ ರೀತಿ ಮಾಡಿದ ನಂತರ 7 ದಿನವಾದ ಮೇಲೆ ಮತ್ತೆ ಅದನ್ನು ಬದಲಾಯಿಸಬೇಕು. ಅಕ್ಕಿ ಮತ್ತು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಮತ್ತು 7ನೇ ದಿನ ಆದ ನಂತರ ಇದನ್ನು ಮಾಡಿ ನೋಡಿ. ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಎಲ್ಲವೂ ಕಳೆದು ಮನೆಯಲ್ಲಿ ಧನಾಕರ್ಷಣೆ ಆಗುತ್ತದೆ. ನೀವು ಲಕ್ಷ ಅಲ್ಲ, ಕೋಟಿಗಟ್ಟಲೆ ಹಣವನ್ನು ಗಳಿಸಬಹುದು. ಕೋಟ್ಯಾಧಿಪತಿ ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅಷ್ಟು ಶಕ್ತಿಶಾಲಿಯಾದಂತಹ ವಸ್ತುಗಳು ಇವು. ಇನ್ನು ಅಷ್ಟಲಕ್ಷ್ಮಿ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ನೀವು ಕೇಳೋದಾದರೆ, ಅಷ್ಟಲಕ್ಷ್ಮಿ ಯಂತ್ರ ಶಿವಾನಂದ ಭಟ್ ಗುರೂಜಿ ಅವರನ್ನು ಸಂಪರ್ಕಿಸಿ. ಅವರು ಎಲ್ಲ ಮಾಹಿತಿಯೊಂದಿಗೆ ನಿಮಗೆ ಯಾವ ರೀತಿಯಾದಂತಹ ಯಂತ್ರವನ್ನು ಬರೆದುಕೊಡಬೇಕು ಎಂದು ತಿಳಿಸಿ ಸ್ವತಃ ಅವರೇ ಅವರ ಕೈಯಿಂದ ಬರೆದು ನಿಮಗೆ ತಲುಪಿಸುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದ.